ಓಕೆ, ನಾಳೆ ಕರ್ನಾಟಕ ಬಂದಿದೆ, ಎಕ್ಸಾಮು ಇದೆ. ಯಾವ ಎಕ್ಸಾಮ್ ಇದೆ ನಿಮ್ಗೆ? ಎಷ್ಟನೇ ಕ್ಲಾಸ್ ನೀವು? ನಾವು 6ನೇ ಕ್ಲಾಸು. ನಾಳೆ ನಮಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ನಾವು ಇವತ್ತೆಲ್ಲ ಪೂರ್ತಿ ಓದಿದ್ದೀವಿ. ನಾಳೆ ಕರ್ನಾಟಕ ಬಂದಾದರೆ ನಮಗೆ ಓದಿದ್ದೆಲ್ಲ ಲಾಸ್ ಆಗುತ್ತೆ. ಎಷ್ಟು ಕಷ್ಟ ಆಗುತ್ತೆ ದೂರದಿಂದ ಬರೋರಿಗೆಲ್ಲ? ದೂರ ನಮ್ಮ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ. ಒಬ್ಬ ಗಾಯತ್ರಿ ನಗರ, ಇನ್ನೊಬ್ಬ ಶ್ರೀರಾಮ್ಪುರ, ಇನ್ನೊಬ್ಬರು ಸದಾಶಿವನಗರ, ಎಲ್ಲ ಯಶವಂತಪುರ, ಎಷ್ಟೊಂದು ದೂರದಿಂದ ಬರ್ತಾರೆ. ಅವ್ರಿಗೆಲ್ಲ ಕರ್ನಾಟಕ ಬಂದಾರೆ, ಬಸ್ ಏನು ಬರಲಿಲ್ಲ ಅಂದರೆ ಅದು ಅವ್ರಿಗೆ ಬಸ್ ಸಿಗಲ್ಲ ಅಂದರೆ ಅವ್ರು ಫುಲ್ ಲೇಟಾಗಿ ಬಂದು ಎಕ್ಸಾಮಿಗೆ ಕೂರೋಕ್ಕಾಗಲ್ಲ, ಅವರು ಕೂಡ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕರ್ನಾಟಕ ಬಂದಬೇಕಾ ಬೇಡವಾ? ನಮಗೆ ಬೇಡ. ಬೇಡ. ನಿಮ್ಮ ಹೆಸರು? ಪ್ರಜ್ವಲ್. ಓಕೆ, ಎಲ್ಲಿಂದ ಬರೋದು ನೀವು? ಶ್ರೀರಾಮ್ಪುರ. ಎಷ್ಟು ದೂರದಿಂದ ಬರ್ತೀರಾ? ನಾಳೆ ಎಕ್ಸಾಮ್ ಇದೆ, ಜೊತೆ ಕರ್ನಾಟಕ ಬಂದು ಇದೆ, ಎಷ್ಟು ಕಷ್ಟ ಆಗುತ್ತೆ ಬರೋಕ್ಕೆ? ಅಕ್ಕ, ನಾವು ತುಂಬ ಓದ್ಕೊಂಡಿರ್ತೀವಿ, ಕರ್ನಾಟಕ ಬಂದೇನಾದ್ರೂ ಆಗಿಬಿಟ್ರೆ ತುಂಬ ನಮಗೆ ಕಷ್ಟ ಆಗಿಬಿಡುತ್ತೆ. ಆಮೇಲೆ ನಾವು ಓದಿದ್ದೆಲ್ಲ ವೇಸ್ಟ್ ಆಗುತ್ತೆ, ಎಕ್ಸಾಮು ಕೂತ್ಕೊಳ್ಳೋದು ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಮಗೆ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮಗೆ ಕರ್ನಾಟಕ ಬಂದನ್ನೋದು ಬೇಡ. ಅಕಸ್ಮಾತ್ ಪೋಸ್ಟ್ಪೋನ್ ಮಾಡಿದ್ರು ಕಷ್ಟ ಆಗ್ಬಿಡುತ್ತಲ್ವಾ ಎಕ್ಸಾಮ್ ಬರೆಯೋಕ್ಕೆ? ಬೇರೆ ದಿನ ಹಾಕಿದ್ರು ಕಷ್ಟ ಆಗುತ್ತೆ. ಓದಿದ್ದೆಲ್ಲ ವೇಸ್ಟ್ ಆಗುತ್ತೆ. ಸೊ ಇವಾಗಿರೋದು ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ರಿ ಇಷ್ಟು ದಿನ ಎಕ್ಸಾಮ್ಸ್ಗೆ? ಹಾಂ ಅಕ್ಕ, ಎಷ್ಟು ಓದ್ತಾ ಇದ್ರಿ? ದಿಸಕ್ಕೆ 1.5 hour ಓದ್ತೀವಿ. ಓದ್ತಾ ಇದ್ರಿ. ನಾಳೆ ಯಾವ ಎಕ್ಸಾಮು? ಮ್ಯಾಥ್ಸ್. ಎಷ್ಟು ಕಷ್ಟ ಅಂದರೆ ಇವಾಗ ಒಟ್ಟಿನಲ್ಲಿ ಇವಾಗ ಓದಿದ್ದೆಲ್ಲ ವೇಸ್ಟ್ ಆಗುತ್ತೆ. ಕರ್ನಾಟಕ ಬಂದು ಬೇಡ. ಬೇಡ ಅಕ್ಕ. ನಿಮ್ಮ ಹೆಸರು? ಹರ್ಷನ್. ಓಕೆ, ನಾಳೆ ಎಕ್ಸಾಮ್ ಇದೆ, ಮತ್ತೆ ನಿಮ್ಗೆ ಕರ್ನಾಟಕ ಬಂದಿರೋದು ಗೊತ್ತಿದೆಯಲ್ವ? ಎಷ್ಟು ಕಷ್ಟ ಆಗುತ್ತೆ? ಹೌದು, ನಮಗೆ ನಾಳೆ ಕರ್ನಾಟಕ ಬಂದಾದರೆ ನಾಳೆ ನಮ್ಗೆ ಸ್ಕೂಲಲ್ಲಿ ಎಕ್ಸಾಮ್ ಇದೆ. ಏನಾರ ಬಸ್ಸಿನ ಶ್ರೇಕ್ ಆಗೋದ್ರೆ ನಮಗೆ ಓದಿರೋದೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಆಮೇಲೆ ನಾವೆಲ್ಲ ದೂರದಿಂದ ಬರೋರು. ಹಾಗಾಗಿ ಕರ್ನಾಟಕ ಬಂದು ಬೇಡ ಅಲ್ಲ? ಎಷ್ಟು ಕಷ್ಟಪಟ್ಟು ಓದಿದ್ದೀರಾ ಎಷ್ಟು ದಿನ? ಹೌದು ಅಲ್ವಾ? ಸುಮ್ಮನೆ ವೇಸ್ಟ್ ಆಗಿಬಿಡುತ್ತಲ್ಲ ಅಲ್ವಾ? ಹೌದು. ನಿಮ್ಮ ಹೆಸರು? ರವಿಶಾ. ಥ್ಯಾಂಕ್ ಯು.